ಇದಾಗ್ಬಿಟ್ಟಿತ್ತು. ಇವಾಗ ಇದಕ್ಕೆ ಒಂದು ಅಂತ್ಯ ಬಂದು ಇದು ಮಾಡ್ತಾ ಇದ್ದೀವಿ. ಗೊಲ್ಲಳ್ಳಿ ಇದಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೊಂದು ಕಂಪ್ಲೀಟ್ ಆದರೆ ನಮಗೊಂದು ಅನುಕೂಲ ಆದಂಗೆ ಆಗುತ್ತೆ. ಸುಮಾರು ಅಲ್ಲಿ 2 ಕಿಲೋಮೀಟರ್ ಅಷ್ಟು ಆಲ್ರೆಡಿ ಟಾರ್ ಹಾಕಿದ್ದಾರೆ. ಅಲ್ಲೇ ಎಮ್ಮನವರ ಟಾರ್ ಹಾಕಿ ಪೂರ್ಣ ರಸ್ತೆಯಲ್ಲಿ ಕಂಪ್ಲೀಟ್ ಮಾಡೋದು. ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 10 ವರ್ಷದಿಂದ ಈ ರಸ್ತೆ, ಇವತ್ತೇನು ಹೊಸದೇನಲ್ಲ ಇದು, 10 ವರ್ಷದಿಂದ ಗುಂಡಿ ಬಿದ್ದು ಇದು ಮಾಡಿತ್ತು. ನಮ್ಮ ಶಾಸಕರಾದಂತಹ ಶ್ರೀನಿವಾಸರು 2-3 ಸಾರಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮಿನಿಸ್ಟರ್ನ ಕರೆಸಿ ಈ ಬ್ರಿಡ್ಜ್ ಅನ್ನ ಯಾಕೆ ಈ ತರ ಜನಕ್ಕೆ ತೊಂದರೆ ಆಗಿದೆ ಅಂತ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ರು. ಆದ್ರೆ ಟೆಂಡರ್ ಸಮಸ್ಯೆಯಿಂದ ಹಳೆ ಟೆಂಡರ್ಗೂ ಈ ಟೆಂಡರ್ಗೂ ಟ್ಯಾಲಿ ಆಗದಂಗೆ ಇಂಜಿನಿಯರ್ಸ್ಗಳು ಇವ್ರಿಗೆಲ್ಲ ಸಮಸ್ಯೆ ಆಗಿತ್ತು. ಕರೆದೇಳಿ ಅವತ್ತು ನೋಡಿ ಇದೆಲ್ಲ ಗುಂಡಿ ಬಿದ್ದ್ಬಿಟ್ಟಿತ್ತು. ಈ ಗುಂಡಿಗೆಲ್ಲ ಕರೆಸಿ ಇಂಜಿನಿಯರ್ಗಳಲ್ಲಿ ಡೆಸ್ಟ್ ಹಾಕ್ಸಿ ಇದ್ ಮಾಡಿಸಿದ್ರು. ಇವಾಗ ಎಲ್ಲ ರೆಡಿ ಮಾಡಿಸ್ತವ್ರೆ. ಬಾಲಾಜಿ ನಾಯ್ಡ್ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಲಾರ್ಡ್ದು ಸಮಸ್ಯೆ ಇತ್ತು. ಬಾಲಾಜಿ ನಾಯ್ಡ್ ಇರ್ಬೋದು, ಇದ್ರದ್ದೆಲ್ಲ ಲ್ಯಾಂಡ್ ಲಾರ್ಡ್ದೆಲ್ಲ ಸಮಸ್ಯೆ ಇತ್ತು. ಲ್ಯಾಂಡ್ ಲಾರ್ಡ್ ಸಮಸ್ಯೆಯಿಂದ ಇದು 2.5 ವರ್ಷದಿಂದ ನಮ್ಮ ಶ್ರೀನಿವಾಸ್ ಅವ್ರಿಗೆ ಸಮಸ್ಯೆ ಆಗಿತ್ತು. ಈಗ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡಿ ಇವಾಗ ಟಾರ್ ಹಾಕ್ಸೋದಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಟಾರ್ ಎಲ್ಲ ಹಾಕೊಂಡು ಇವ್ ನಮ್ಮ ಬಸನಹಳ್ಳಿ ತವಿಂದನು ಪ್ಯಾಚ್ ವರ್ಕ್ ಮಾಡ್ಕೊಂಡು ನಾಳೆ ನಾಡದಲ್ಲಿ ಇದು ಕಂಪ್ಲೀಟ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಜನಕ್ಕೆ ನಾವು ಸಹ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಲಿ ನಮ್ಮ ಸುರೇಶ್ ಇರ್ಬೋದು, ನಮ್ಮ ಮನೆಯನ್ನ ಇರ್ಬೋದು, ಶಿವಕುಮಾರ್ ಇರ್ಬೋದು, ಎಲ್ಲರನ್ನು ಒತ್ತಡವನ್ನು ನಮ್ಮ ಶಾಸಕರಿಗೆ ಹೇಳ್ತಾ ಇದ್ರು. ಪಾಪ ಅವರು ಸುಮಾರು ಕಡೆ ಓಡಾಡಿ ಎಲ್ಲ ಕರೆಸಿ ಇವತ್ತು ಇದು ಕೆಲಸವನ್ನ ಸ್ಟಾರ್ಟ್ ಮಾಡಕ್ ಇದ್ ಮಾಡಿದ್ದಾರೆ. ಯಾರೋ ಸ್ನೇಹಿತರು ಮೀಡಿಯಾದಲ್ಲಿ ಇವತ್ತು ಏನೇನೋ ಆಗ್ತಾ ಇದ್ರು. 10 ವರ್ಷದಿಂದ ಮಾಡ್ತಿದ್ದಂಗೆ ಮೀಡಿಯಾದಲ್ಲಿ ಆಗ್ತಾ ಇರ್ಲಿಲ್ಲ. ಇವತ್ ಮಾತ್ರ ಮೀಡಿಯಾದಲ್ಲಿ ಆಗ್ತಾ ಇದ್ರು. ಹಿಂಗೆ ಗುಂಡಿ ಇದಾಗ್ಬಿಟ್ಟಿದೆ, ಸರಿ ಮಾಡಿಲ್ಲ, ಅವತ್ತನ್ನ ಇದ್ ಮಾಡ್ತಾವ್ರೆ ಶಾಸಕರು ಅಂತ ಹೇಳ್ತಿರು. ಸುಮಾರು ಶಾಸಕರು ಒಂದು ಪಂಚಾಯತಿಗೆ ಅಂತಲ್ಲ, ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ತ್ಯಾಮಗೊಂಡ್ಲವರೆಗೂ ಇದಕ್ಕಿಂತ ಅದ್ಭುತವಾಗ್ಬಿಟ್ಟಿತ್ತು ರಸ್ತೆ. ಸುಮಾರು 9 ಕೋಟಿ ರೂಪಾಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು ಎಲ್ಲಾ ಕಡೆನೂ ರಸ್ತೆಗಳನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ನಿಗದಿಯನ್ನ ಇನ್ನು 2-3 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾವ್ರೆ. ಇಂದಿನ ಶಾಸಕರು ಯಾವಾಗೋ ಮಾಡ್ಬೋದಾಯ್ತು, ಮಾಡ್ಲಿಲ್ಲ. ಅವರು ಸುಮ್ಮನೆ ಹೇಳ್ಕೊಂಡು ಹೋಗ್ತಿದ್ರು. ನೋಡಿ, ಯಾವ್ದೋ ಟೆಂಡರ್ ಮಾಡಿದ್ರು, ಅಡ್ಡದೊಡ್ಡಿಗೆ ಟೆಂಡರ್ ಮಾಡಿ ಬಿಟ್ಬಿಟ್ಟು ಆ ಇಂಜಿನಿಯರೇ ಬಿಟ್ಬಿಟ್ಟು ಹೊಟ್ಟೋದ್ರು. ಇವತ್ತು ಅದನ್ನ ಒಂದು ಕಂಪ್ಲೀಟ್ ಮಾಡಿ ನಮ್ಗೆ ಶಾಸಕರು ಇದ್ ಮಾಡ್ತಾವ್ರೆ. ಕಾಂಟ್ರಾಕ್ಟರ್ನ ಇವತ್ತು ನಮ್ಮ ಶ್ರೀನಿವಾಸ್ ಅವರು ನಾನು ಯಾವ್ದ್ರಾಗಾದ್ರೂ ದಯವಿಟ್ಟು ಮಾಡ್ಕೊಡ್ತೀನಿ, ಈ ಗೊಲ್ಲಳ್ಳಿ ರಾಡ್ ಮುಗಿಸ್ಬೇಕು ಅಂತ ಹೇಳಿದಾರೆ. ಖಂಡಿತ ಮುಗಿಸ್ತವ್ರೆ. ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಗೆ ಜನಕ್ಕೆ ಒಂದು ಅನುಕೂಲ ಆಗ್ಲಿ ಅಂತ ನಾವು ಸಹ ನಮ್ಮ ಎಲ್ಲರೂ ಮಾಡ್ತೇವೆ. ಎಂ ಕೆ ನಾಗರಾಜು, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ.